ತಾವು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದು ಹೇಗೆ ಮೇಡಮ್? ಈ ಒಂದು ಕ್ಷೇತ್ರ ನಿಮ್ಗೆ ಇಂಟ್ರೆಸ್ಟ್ ಆಯ್ತು? ಹೇಗೆ ಅಂತ ಹೇಳಿದ್ರೆ ಆಕ್ಚುಲಿ ಟು ಬಿ ವೆರಿ ಹಾನೆಸ್ಟ್ ನಾನ್ ಬರೋದು ಬಿಸ್ನೆಸ್ ಫ್ಯಾಮಿಲಿಯಿಂದಾನೆ. ಬಟ್ ರಮೇಶ್ ಅವ್ರಿಗಾಗ್ಲಿಂದಾನು ರಾಜಕೀಯ ಇದೆಲ್ಲ ಇಂಟ್ರೆಸ್ಟ್ ಇದ್ದೇ ಇತ್ತು. ಬಟ್ ನಾನ್ ಮದ್ವೆ ಆಗಿ ಬಂದ್ಮೇಲೆ ನಮ್ಗೆ ಎಜುಕೇಶನ್ ಅನ್ನೋದು ಫೋಕಸ್ ಆಗೋದು ನಮ್ ಮಕ್ಳಿಗೆ ಅಡ್ಮಿಷನ್ ಹುಡುಕುವಾಗ. ಸೊ ನನ್ ಮಗನ್ಗೆ ಸ್ಕೂಲ್ಸ್ ಅಡ್ಮಿಷನ್ ಹುಡುಕುವಾಗ ನನಗೆ ರಿಯಲೈಸ್ ಆಯ್ತು. ನಾವೆಲ್ಲ ಓದುವಾಗ ಇಷ್ಟು ಕಾಂಪಿಟೇಷನು ಇರ್ಲಿಲ್ಲ. ನಾವುಗಳು ಎಲ್ಲ ಐಸಿಎಸ್‌ಸಿ ಬೋರ್ಡಲ್ಲಿ ಓದಿ, ಇಂಟರ್ನ್ಯಾಷನಲ್ ಕಾಲೇಜಲ್ಲಿ ಓದಿ. ಬಟ್ ಈ ಲೆವೆಲಿನ್ ಕಾಂಪಿಟೇಷನ್ ಇರ್ಲಿಲ್ಲ. ಇಲ್ಲ ಅಂದ್ರೆ ಮಕ್ಳಿಗೆ ಅಡ್ಮಿಷನ್ ಮಾಡ್ಸೋದೇ ಒಂದು ಟಾಸ್ಕ್ ಅನ್ನೋ ತರ ಏನಿರ್ಲಿಲ್ಲ. ಬಟ್ ನನ್ ಮಕ್ಳಿಗೆ ಹುಡುಕುವಾಗ ನನ್ಗೆ ಅರ್ಥ ಆಯ್ತು. ಎಜುಕೇಶನ್ ಇಂಪಾರ್ಟೆನ್ಸ್ ಏನು, ಒಂದು ಒಳ್ಳೆ ಸ್ಕೂಲ್‌ಗೆ ಹಾಕ್ಬೇಕಾದ್ರೆ ಇವತ್ತಿಂದು ಫೀಸ್ ಸ್ಟ್ರಕ್ಚರು ನಿಮಗ್ ಗೊತ್ತಿದೆ. ಸೊ ಇದ್ರಲ್ಲಿ ಯೋಚನೆ ಮಾಡ್ತಾ ಇದ್ದಾಗ ನಮ್ಗೊಂದು ಸಣ್ಣದಾಗಿ ಯಾರೋ ಇಟ್ ಈಸ್ ಲೈಕ್ ಅ ಕೋಇನ್ಸಿಡೆನ್ಸ್ ಅಂತ ಅನ್ಕೋಬಹುದು. ನಾವು ಇದೇ ಇದ್ರಲ್ಲಿ ಅವರು ಲ್ಯಾಂಡ್ ಲಾರ್ಡ್ಸ್ ಆಗಿರೋದ್ರಿಂದ ಯಾರೋ ಹೀಗೆ ಸಣ್ಣದಾಗಿ ಹೆಲ್ಪ್ ಕೇಳ್ಕೊಂಡು ನಮ್ದೊಂದು ಸ್ಕೂಲ್ ಇದೆ, ನಮಗ್ ನಡ್ಸಕ್ ಆಗ್ತಿಲ್ಲ, ಸ್ಕೂಲ್ ಸಮೇತ ಕೊಟ್ಬಿಡ್ತೀವಿ ನಿಮ್ಗೆ ತಗೊಳ್ಳಿ ಅಂತ ಹೇಳಿ ಒಂದು ಆಫರ್ ಬಂತು. ಸೊ ನಾನು ಆಕ್ಚುಲಿ ಮದ್ವೆಗ್ ಮುಂಚೆ ನನ್ಗೆಲ್ಲಾದ್ರೂ ಬೇರೆ ಕಡೆ ಸಿಇಒ ಆಗ್ಬೇಕು ಅನ್ನೋ ಒಂದು ಆಸ್ಪಿರೇಷನ್ ಇತ್ತು. ಬಟ್ ನಿಮಗ್ ಗೊತ್ತು ಮದ್ವೆ ಆಗಿ ಆಮೇಲೆ 1, 2, 3 ಇಯರ್ಸ್ ಅದ್ ಬ್ರೇಕ್ ಆಗೇ ಬಿಡುತ್ತೆ. ಈ ಆಪರ್ಚುನಿಟಿ ಬಂದಾಗ ರಮೇಶನು ಒಂದ್ ಥಾಟ್ ಕೊಟ್ಟು ಮಾಡ್ಬೋದು, ತಗೋಬೋದು, ನೋಡೋಣ ಹೆಂಗ್ ನಡೆಯುತ್ತೆ ಅಂತೇಳಿ ಆಗ ಸ್ಕೂಲ್ ತಗೊಂಡ್ವಿ. ಬಟ್ ಇದನ್ನ ಪ್ರೋಗ್ರೆಸಿವ್ ಆಗಿ ಇನ್ ಮುಂದಕ್ಕೆ ಕಂಟಿನ್ಯೂ ಮಾಡಿದ ಕಾರಣ ಆಸ್ ಐ ಸೆಡ್ ಅಡ್ಮಿಷನ್ ಹುಡುಕುವಾಗ ಗೊತ್ತಾಗುತ್ತೆ ಸ್ಕೂಲ್ ಇಂಪಾರ್ಟೆನ್ಸ್ ಏನು. ಮತ್ತೆ ಎಲ್ರಿಗೂ ಎಲ್ಲ ಫೆಸಿಲಿಟಿ ಎಲ್ಲಾ ಸ್ಕೂಲಲ್ಲೂ ಇರುತ್ತೆ. ಬಟ್ ಅದಕ್ಕೆ ತಕ್ಕನಾಗಿ ಚಾರ್ಜಸ್ಸು ಇರುತ್ತೆ. ಬಟ್ ಇಟ್ ಈಸ್ ಆಲ್ ಅಪ್ ಟು ದೆಮ್. ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋ ಒಂದು ಇದ್ರಿಂದ ವಿ ಸ್ಟಾರ್ಟೆಡ್ ದ ಸ್ಕೂಲ್.